ರಾಜ್ಯ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿದೆ ಟಿಕೆಟ್ ಕಾಳಗ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಂಗಳಕ್ಕೆ ಟಿಕೆಟ್ ಕಿತ್ತಾಟ ಎಂಟ್ರಿ ಕೊಟ್ಟಿದೆ. ಇನ್ನು ಖರ್ಗೆಯನ್ನ ಭೇಟಿಯಾಗಿದ್ದಾರೆ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು. ರಾಜ್ಯ ಕಾಂಗ್ರೆಸ್ನಲ್ಲಿ ಟಿಕೆಟ್ನ ಕಾಳಗ ಇದೆಯಲ್ವಾ, ಇನ್ನೂ ಕೂಡ ಮುಗಿತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳಕ್ಕೆ ಕೂಡ ಈ ಟಿಕೆಟ್ ಕಿತ್ತಾಟದ ಸುದ್ದಿ ಹೋಗಿ ಬಿದ್ದಿದೆ. ಉಸ್ತುವಾರಿ ಸಚಿವರು ರಣದೀಪ್ ಸುರ್ಜೇವಾಲಾ ಅವರು ಏನಿದ್ದಾರೆ, ಟಿಕೆಟ್ ಸಂಬಂಧ ಖರ್ಗೆ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಖರ್ಗೆ ಸಲಹೆಯನ್ನ ಪಡೆದುಕೊಂಡಿರುವಂತದ್ದು ಉಸ್ತುವಾರಿ ಸುರ್ಜೇವಾಲಾ ಅವರು. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತ ಬೈ ಎಲೆಕ್ಷನ್ ಟಿಕೆಟ್ ಕಾಳಗ ಏನಿದೆ, ಇದು ಈಗ ಎಐಸಿಸಿ ನಾಯಕರವರೆಗೂ ಕೂಡ ಹೋಗಿ ಬಿದ್ದಿರುವಂತದ್ದು. ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟಾಗ ಇದು ಸರಿ ಹೋಗುತ್ತೆ, ಈ ಗೊಂದಲಕ್ಕೆ ತೆರೆ ಬೀಳುತ್ತೆ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯನವರು. ಆದ್ರೆ ಅವರು ಈಗ ಈ ಒಂದು ನಿರ್ಧಾರವನ್ನ ಅಥವಾ ಈ ಒಂದು ಏನ್ ಜಟಾಪಟಿ ನಡೀತಾ ಇದೆ, ಟಿಕೆಟ್ ಕಿತ್ತಾಟ ನಡೀತಿದೆ, ಅದನ್ನ ಎಐಸಿಸಿ ಅಧ್ಯಕ್ಷರವರೆಗೂ ಕೂಡ ತಗೊಂಡೋಗಿ ತಲುಪಿಸಿರುವಂತದ್ದು. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅಂಗಳಕ್ಕೆ ಈ ಟಿಕೆಟ್ ಕಿತ್ತಾಟದ ಸುದ್ದಿ ಹೋಗಿ ಬಿದ್ದಿದೆ. ಖರ್ಗೆ ಜೊತೆ ಮಾತುಕತೆಯನ್ನ ಮುಂದುವರಿಸಿದ್ದಾರೆ ಸುರ್ಜೇವಾಲರು. ಯಾವಾಗ ಈ ಒಂದು ಗೊಂದಲಕ್ಕೆ ತೆರೆ ಸಿಗುತ್ತೆ, ಇನ್ನೊಂದು ವಾರ ಕಳೆದ ನಂತರದಲ್ಲಿ ಇನ್ನು 2 ವಾರಗಳಲ್ಲಿ ಈಗ ಎಲೆಕ್ಷನ್ ಆರಂಭ ಆಗುತ್ತೆ. ಇನ್ನೂ ಕೂಡ ಗೊಂದಲದಲ್ಲಿ ಇರುವಂಥದ್ದು. ಇನ್ನು ಖಾಸಗಿ ಹೋಟೆಲ್ನಿಂದ ಡಿಕೆಶಿ ಅವರು ಮತ್ತೆ ಸುರ್ಜೇವಾಲಾ ಅವರು ತೆರಳಿದಿರುವಂಥದ್ದು. ಸಿಎಂ ಭೇಟಿ ಬಳಿಕ ಕೆಪಿಸಿಸಿ ಕಚೇರಿಯತ್ತ ಹೊರಟಿದ್ದಾರೆ ಇಬ್ರು ನಾಯಕರುಗಳು ಕೂಡ. ಇನ್ನು ಕೆಪಿಸಿಸಿ ಕಚೇರಿಯಲ್ಲಿ ಟಿಕೆಟ್ ಸಂಬಂಧ ಮಹತ್ವದ ಮೀಟಿಂಗ್ ನಡೆದಿದೆ. ಸಭೆ ಬಳಿಕ ಹೈಕಮಾಂಡ್ ಹೆಸರನ್ನ ಶಿಫಾರಸು ಸಲ್ಲಿಸಿರುವಂತ ಸಾಧ್ಯತೆ ಇದೆ. ಖಾಸಗಿ ಹೋಟೆಲ್ನಿಂದ ಇಬ್ರು ಕೂಡ ಹೊರಡ್ತಾರೆ, ಡಿಕೆಶಿ ಅವರು ಜೊತೆಗೆ ಸುರ್ಜೇವಾಲಾ ಅವರು. ಸಭೆ ಬಳಿಕ ಹೈಕಮಾಂಡ್ ಹೆಸರನ್ನ ಶಿಫಾರಸು ಸಲ್ಲಿಸುವಂತ ಸಾಧ್ಯತೆ ಇದೆ. ಅಂತಿಮ ಘಟ್ಟವನ್ನ ತಲುಪಿದೆ ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆಯ ಕಿತ್ತಾಟ ಅಂತ ಹೇಳ್ಬೋದು. ಒಟ್ಟಾರೆಯಾಗಿ ಖಾಸಗಿ ಹೋಟೆಲ್ನಿಂದ ಹೊರಟಿರುವಂತದ್ದು ಮೊದಲ ಹಂತದ ಸಭೆಯನ್ನ ಅಥವಾ ಏನು ಚರ್ಚೆಯನ್ನ ಮುಗಿಸಿ ಈಗ ನಂತರದಲ್ಲಿ ಮತ್ತೊಂದು ಸಭೆಯನ್ನ ನಡೆಸ್ತಾರೆ. ಅಲ್ಲಿ ನಿರ್ಧಾರ ಫೈನಲೈಸ್ ಆಗುತ್ತಾ ಕಾದು ನೋಡ್ಬೇಕಾಗಿದೆ. ಸಭೆ ಬಳಿಕ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡ್ತಾರೆ ಸುರ್ಜೇವಾಲಾ ಅವರು. ಅಂತಿಮ ಘಟ್ಟವನ್ನ ತಲುಪಿದೆ ಕಾಂಗ್ರೆಸ್ನ ಟಿಕೆಟ್ ಹಂಚಿಕೆ ಕಿತ್ತಾಟ ಅಂತ ಹೇಳ್ಬೋದು. ಆದ್ರೆ ಇನ್ನೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಇದ್ದಾರೆ ಹೊರತು ಯಾರಿಗೆ ಟಿಕೆಟ್ ಅನ್ನುವಂಥದ್ದು ಈಗ ನಿರ್ಧಾರ ಆಗ್ಬೇಕಾಗಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಮರ್ಥ ಅಖಾಡ ಕಿಳಿಬಾರದು ಅಂತ ಅಲ್ಪಸಂಖ್ಯಾತರು ಏನಿದ್ದಾರೆ ಪಟ್ಟು ಹಿಡಿತಾ ಇರುವಂಥದ್ದು. ಏನೇ ಪ್ರಯತ್ನ ಆದ್ರೂ ಕೂಡ ನಾವು ಸಮರ್ಥನೆ ಅಖಾಡ ಕಿಳಿಸ್ತೀವಿ ಅಂತ ಮಲ್ಲಿಕಾರ್ಜುನ್ ಪಟ್ಟು ಹಿಡಿತಾ ಇರುವಂಥದ್ದು. ಇನ್ನು ಪುತ್ರನಿಗೆ ಟಿಕೆಟ್ ಕೊಡುವಂತೆ ಎಸ್ ಮಲ್ಲಿಕಾರ್ಜುನ್ ಅವರು ಸುರ್ಜೇವಾಲಾ ಅವರನ್ನ ಕೇಳ್ತಾರೆ. ಆಯ್ತು ನೋಡೋಣ, ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳಿರುವಂಥದ್ದು. ಈಗಲೇ ಏನು ಹೇಳೋಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ ಅವರು. ಇನ್ನು ಖರ್ಗೆ ಸಿಎಂ ಡಿಸಿಎಂ ಜೊತೆ ಚರ್ಚೆಯನ್ನ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಸ್ಪಷ್ಟ ಭರವಸೆ ಇನ್ನೂ ಕೂಡ ಈ ವಿಚಾರದಲ್ಲಿ ಸಿಕ್ಕಿಲ್ಲ ಮಲ್ಲಿಕಾರ್ಜುನ್ ಅವರಿಗೆ. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾರೆ. ಬಸವರಾಜ್, ಇನ್ನೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರ ಪ್ರಯತ್ನಕ್ಕೆ ಫಲ ಸಿಗ್ತಾ ಇಲ್ಲ. ಈ ಕಡೆ ಒಂದ್ ರೀತಿಯಾಗಿ ಸಮರ್ಥನ ಏನೇ ಆಗ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಅವ್ರಿಗೆ ಟಿಕೆಟ್ ಸಿಗ್ಬೇಕು ಅಂತ ಪ್ರಯತ್ನ ನಡೀತಾ ಇದೆ. ಆದ್ರೆ ನಾಯಕರುಗಳು ಯಾವುದೇ ಒಪ್ಪಂದವನ್ನ ಮಾಡ್ಕೋತಾ ಇಲ್ವಾ? ಏನ್ ನಡೀತಿದೆ ಆಕ್ಚುಲಿ ಇಲ್ಲಿ ಅಂತ? ಗಾಯತ್ರಿ, ಎಸ್ ಮಲ್ಲಿಕಾರ್ಜುನ್ ಅವರು ತಮ್ಮ ಪುತ್ರನಿಗೆ ಟಿಕೆಟ್ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಏನು ನಗರದ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರನ್ನು ಕೂಡ ಭೇಟಿ ಮಾಡಿರ್ತಕ್ಕಂಥದ್ದು. ಸಚಿವ ಈಶ್ವರ್ ಖಂಡ್ರೆ ಅವ್ರ ಜೊತೆಗೆ ಬಂದು ಸಿಎಂ ಡಿಸಿಎಂ ಬರೋಕ್ಕಿಂತ ಮುಂಚಿತವಾಗಿ ಸುರ್ಜೇವಾಲಾ ಅವ್ರನ್ನ ಭೇಟಿ ಮಾಡಿ
ತಮ್ಮ ಪುತ್ರನಿಗೆ ಟಿಕೆಟ್ ಕೊಡುವಂತೆ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಮತ್ತೆ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಸತತವಾಗಿ ಶಾಮನೂರು ಶಿವಶಂಕರಪ್ಪನವರು ಕೂಡ ಆ ಒಂದು ಕ್ಷೇತ್ರದಿಂದ ಗೆಲುವನ್ನು ಕೂಡ ಸಾಧಿಸಿಕೊಂಡಿರ್ತಕ್ಕಂಥದ್ದು. ನಾವೆಲ್ಲರೂ ಕೂಡ ಅಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಕ್ಷೇತ್ರ ನಮ್ಮ ಕುಟುಂಬಕ್ಕೆ ಕೊಡಬೇಕು ಅನ್ನುವಂಥದ್ದನ್ನ ಒಂದು ಮನದಟ್ಟು ಮಾಡಿಕೊಡುವಂತ ಪ್ರಯತ್ನವನ್ನ ಎಸ್ ಮಲ್ಲಿಕಾರ್ಜುನ್ ಅವರು ಮಾಡಿಕೊಂಡಿರ್ತಕ್ಕಂಥದ್ದು. ಏನೋ ಎಸ್ ಮಲ್ಲಿಕಾರ್ಜುನ್ ಅವರ ಪುತ್ರನ ಪರವಾಗಿ ಕೂಡ ಈಶ್ವರ್ ಖಂಡ್ರೆ ಅವರು ಕೂಡ ಹೌದು ಅವರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಅವರು ಕೂಡ ಸುರ್ಜೇವಾಲಾ ಅವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಆದ್ರೆ ಸುರ್ಜೇವಾಲಾ ಅವರು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಯಾವುದೇ ರೀತಿ ಭರವಸೆ ಕೊಟ್ಟಿಲ್ಲ ಅನ್ನುವಂತ ಮಾಹಿತಿ ಇದೆ. ಯಾಕಂತಂದ್ರೆ ಈಗ ಅಲ್ಲಿ ಅಲ್ಪಸಂಖ್ಯಾತರದ ದೊಡ್ಡ ಮಟ್ಟಿಗೆ ಕೂಡ ಆಕ್ರೋಶ ಇದೆ, ಅವರ ಸಮುದಾಯಕ್ಕೂ ಕೂಡ ಕೊಡಬೇಕು ಅನ್ನುವಂಥದ್ದು. ಹಾಗಾಗಿ ಅದನ್ನು ಕೂಡ ಅಭಿಪ್ರಾಯ ತೆಗೆದುಕೊಳ್ಬೇಕಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಅದಾದ ಬಳಿಕ ಸಿಎಂ ಮತ್ತು ಡಿಸಿಎಂ ಜೊತೆ ಕೂಡ ಚರ್ಚೆ ನಡೆಸುವಂತದ್ದು ಕೂಡ ಬಾಕಿ ಇತ್ತು. ಹಾಗಾಗಿ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಯಾವುದೇ ರೀತಿ ಭರವಸೆ ಕೊಟ್ಟಿಲ್ಲ. ಅವರ ಅಭಿಪ್ರಾಯ ಏನಿದೆ ಅವತ್ತು ಅವರ ಏನು ಮನವಿ ಏನಿದೆ ಅದನ್ನ ತಿಳಿದುಕೊಂಡಿದ್ದಾರೆ. ಹಾಗಾಗಿ ಅದಾದ ಬಳಿಕ ಸಿಎಂ ಡಿಸಿಎಂ ಜೊತೆ ಕೂಡ ಚರ್ಚೆ ನಡೆಸಿ ಈಗ ಕೆಪಿಸಿಸಿ ಕಚೇರಿ ಹತ್ರ ಕೂಡ ತೆರಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಅಲ್ಲಿ ಈಗ ಶಾಮನೂರು ಶಿವಶಂಕರಪ್ಪನವ್ರಿಗೆ ಅವರ ಕುಟುಂಬಕ್ಕೆ ಕೊಟ್ರೆ ಯಾವ ರೀತಿ ಆಗುತ್ತೆ, ಅಲ್ಪಸಂಖ್ಯಾತರ ಅಲ್ಲಿ ಆಕ್ರೋಶ ಕೂಡ ಇದೆ, ಅವ್ರನ್ನ ಯಾವ ರೀತಿಯಾಗಿ ಮನವೊಲಿಸಬೇಕು, ಸಚಿವ ಜಮೀರ್ ಅಹಮದ್ ಖಾನ್ ಅವ್ರ ಮುಖಾಂತರ ಅವ್ರನ್ನ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನದ ಭಾಗವಾಗಿ ಅದು ಅದಾದ ಬಳಿಕ ಟಿಕೆಟ್ ಘೋಷಣೆ ಮಾಡುವಂತ ನಿಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬಕ್ಕೆ ಕೊಡೋದಾ ಅನ್ನುವಂಥದ್ದು ನಿರ್ಧರಿಸೋಣ ಅನ್ನುವಂತ ತೀರ್ಮಾನಕ್ಕೆ ಬಂದಂತೆ ಕಾಣ್ತಾ ಇದೆ ಗಾಯತ್ರಿ. ಎಸ್ ಬಸವರಾಜ್, ಹಾಗೆ ನೋಡ್ತಾ ಹೋದಾಗ ಮುಸ್ಲಿಂ ಮತದಾರರ ಸಂಖ್ಯೆನೇ ಹೆಚ್ಚಾಗಿರುವಂತದ್ದು. ಈಗಲೇ ಕೆಂಗಣ್ಣಿಗೆ ಗುರಿ ಆಗ್ತಾ ಇದ್ದಾರೆ, ಹಠವನ್ನ ಬಿಡ್ತಾನೆ ಇಲ್ಲ ಮಲ್ಲಿಕಾರ್ಜುನ್ ಅವರು, ಜೊತೆಗೆ ಅವರ ಪತ್ನಿ ಕೂಡ ಹಾಗೇನೆ ಹಠವನ್ನ ಮಾಡ್ತಾ ಇರುವಂತದ್ದು, ಟಿಕೆಟ್ ಸಿಕ್ಕೇ ಸಿಗ್ಬೇಕು ಸಮರ್ಥ್ಗೆ ಅಂತ ಈಗಲೇ ಕೆಂಗಣ್ಣಿಗೆ ಗುರಿ ಆಗಿರುವಂತವ್ರು ಈಗ ಅಕಸ್ಮಾತ್ ಟಿಕೆಟ್ ಸಿಕ್ಕು ಎಲೆಕ್ಷನ್ಗೆ ನಿಂತ್ರೂ ಕೂಡ ಗೆಲುವು ಅನ್ನುವಂಥದ್ದು ಕಷ್ಟ ಆಗ್ಬೋದಲ್ವಾ? ಖಂಡಿತ ಗಾಯತ್ರಿ. ಒಂದ್ ಕಡೆ ಈಗಾಗಲೇ ಬಿಜೆಪಿ ಒಂದು ರಣತಂತ್ರ ಹೂಡಿ ಈಗಾಗಲೇ ಆ ಒಂದು ಕ್ಷೇತ್ರದಲ್ಲಿ ಎಸ್ಟಿ ಸಮುದಾಯದ ನಾಯಕನಿಗೂ ಕೂಡ ಒಂದ್ ಕಡೆ ಈಗ ಟಿಕೆಟ್ ಅನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಎಸ್ಟಿ ಸಮುದಾಯ ಕೂಡ ಪ್ರಮುಖವಾಗಿ ಒಂದು 30,000 ಕೂಡ ಇರ್ತಕ್ಕಂಥದ್ದು, ಎಸ್ಟಿ 31 ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಕೂಡ ಇವರಿಗೆ ಹೊಡೆತ ಬೀಳುವಂತ ಸಾಧ್ಯತೆ. ಅದ್ರ ಜೊತೆ ಈಗ ಅಲ್ಪಸಂಖ್ಯಾತರು ಕೂಡ ಸುಮಾರು ಏನು 65,000ರಿಂದ 70,000 ಕೂಡ ಅವರ ಇರ್ತಕ್ಕಂಥದ್ದು. ಹಾಗಾಗಿ ಅವ್ರಿಗೂ ಕೂಡ ಅಲ್ಲಿ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿ ಅವ್ರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಅದಾದ ಬಳಿಕವೇ ಅವರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನುವಂಥದ್ದು ಕೂಡ ತೀರ್ಮಾನ ಮಾಡಬೇಕಾಗುತ್ತೆ. ಹಾಗಾಗಿ ಒಂದಿಷ್ಟು ಅದನ್ನ ಯಾವ ರೀತಿಯ ನಿರ್ಧಾರ ಕೈಗೊಳ್ಳಬೇಕು, ಇಲ್ಲಿ ಅಲ್ಪಸಂಖ್ಯಾತ ಮತಗಳನ್ನು ಕೂಡ ಇಲ್ಲಿ ಕಡೆಗಣಿಸುವಂತಿಲ್ಲ. ಹಾಗಾಗಿ ಅವ್ರನ್ನ ಒಂದು ಸಮಾಧಾನ ಪಡಿಸುವಂತ ಪ್ರಯತ್ನ ಆಗ್ಬೇಕು. ಅದಕ್ಕೆ ಒಬ್ಬರನ್ನ ಉಸ್ತುವಾರಿ ಕೊಡಬೇಕು ಅನ್ನುವಂಥದ್ದು. ಅದಕ್ಕೆ ಉಸ್ತುವಾರಿ ಬಹುತೇಕವಾಗಿ ಜಮೀರ್ ಅಹಮದ್ ಖಾನ್ ಅವ್ರನ್ನ ನೇಮಿಸುವಂತ ಸಾಧ್ಯತೆ ಇದೆ. ಅವ್ರನ್ನ ಸಮಾಧಾನಗೊಳಿಸಿ ಅವರಿಗೆ ಮುಂಬರತಕ್ಕಂತ ದಿನಮಾನಗಳಲ್ಲಿ ಅವರಿಗೆ ಒಂದು ಸ್ಥಾನಮಾನ ಕೊಡುವಂತ ಒಂದು ಭರವಸೆನ ಕೊಟ್ಟು ಇಲ್ಲಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಕೊಡುವಂತ ಒಂದಿಷ್ಟು ಆಲೋಚನೆಗಳು ಕೂಡ ಸುರ್ಜೇವಾಲಾ ಅವರಿಗೆ ಮತ್ತೆ ಸಿಎಂ ಡಿಸಿಎಂ ಅವರಿಗೆ ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಅದನ್ನ ಅಂತಿಮವಾಗಿ ಚರ್ಚೆ ನಡೆಸಿ ಇವತ್ತು ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ ಗಾಯತ್ರಿ. ಎಸ್, ಧನ್ಯವಾದ ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.